ಇನ್ನು ಜಿ ಟಿ ದೇವೇಗೌಡರ ಮನಸ್ಸಲ್ಲಿ ಏನಿತ್ತು? ಏನಾದರೂ ಜಿ ಟಿ ದೇವೇಗೌಡರು ಪಕ್ಷಕ್ಕೆ ಕೈ ಕೊಟ್ಟಿದ್ದಾರಾ? ಕ್ರಾಸ್ ವೋಟ್ ಮಾಡಿದಾರಾ? ರಾಜಕಾರಣಿಗಳ ಆತ್ಮಸಾಕ್ಷಿ ಅಂತಂದ್ರೆ ಏನು? ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೀನಿ ಅಂದಿದ್ರು ಜಿ ಟಿ ದೇವೇಗೌಡರು. ನೋಡಿ, ಈ ಜೆ ಡಿ ಎಸ್ ಅಭ್ಯರ್ಥಿ ಸಂಪರ್ಕ ಮಾಡಿದರೂ ಕೂಡ ಕೈ ಸಿಕ್ಕಿರಲಿಲ್ಲ. ಮೊದಲ ಮತವನ್ನು ಚಲಾಯಿಸಿ ಜಿ ಟಿ ದೇವೇಗೌಡರು ಹೊರಟರು. ಎಲ್ಲರಿಗಿಂತ ಮೊದಲು ಮತ ಹಾಕದಂಥವ್ರು ಇವರೇನೇನೆ. ಕಾಂಗ್ರೆಸ್ಗೇನಾದರೂ ಲಾಭ ಮಾಡಿಕೊಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ. ಇದಾದ ಮೇಲೆ ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ರು. ಏನು ಹೇಳ್ತಾರೆ ಬನ್ನಿ ನೋಡೋಣ. ಇವತ್ತು ಮತದಾನ ಇದೆ, ತಾವು ಭಾಗಿಯಾಗ್ತೀರಾ ಆಗಲ್ವಾ ಏನು ಅಂತ? ಹೇಗೆ ಆಗ್ತೀನಿ, ಮಾಡ್ತೀನಿ. ಅಲ್ಲ, ಯಾರ ಪರವಾಗಿ ಅನ್ನೋದೀಗ ಭಾಳ ಅಂದ್ರೆ ನಿಮ್ಗೆ ಒಂದಷ್ಟು ಬೇಸರ ಇದೆ, ಇದಿದೆ. ಅವೆಲ್ಲ ಬೇಸರ ಏನಿಲ್ಲ. ಈಗ ಮತ ಹಾಕ್ಬಿಟ್ಟು ಬರ್ತಾ ಇದ್ದೀರಾ ಅಥವಾ ಹಾಕ್ಬೇಕಾ? ಹಾಕ್ಬಿಟ್ಟು ಬರ್ತಾ ಇದ್ದೀನಿ. ಯಾರ ಪರವಾಗಿ ಅಂತ ಕೇಳೋ ಹಾಗಿಲ್ಲ, ಯಾಕೆಂದ್ರೆ ಇದು ಗೌಪ್ಯ ಮತದಾನ. ಆದ್ರೆ ಇದರಿಂದ JDS 5ನೇ ಅಭ್ಯರ್ಥಿ ಗೆಲ್ಲುತ್ತಾ ಗೆಲ್ಲಲ್ವಾ ಅನ್ನೋ ಏನ್ ನಿರೀಕ್ಷೆ ಇದೆ? ಗೆಲ್ಲುತ್ತೆ. JDS ಅಭ್ಯರ್ಥಿ ಗೋವಿಂದರಾಜ್ ಅವರು ಗೆಲ್ತಾರೆ ಹಾಗಾದ್ರೆ. ಸರ್, ಈಗ ನಿಮ್ಮ ಪರವಾಗಿ ಅಥವಾ ನಿಮ್ಮ ಜೊತೆಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ರ ಅಥವಾ DK ಶಿವಕುಮಾರ್ ಅವರು ನಿಮ್ಮ ಜೊತೆ ಸಂಪರ್ಕದಲ್ಲಿ ಇದ್ರು ಅನ್ನೋ ಮಾಹಿತಿ ಇದೆ. ಎಲೆಕ್ಷನ್ ನಿಂತಿದೆಯಲ್ಲ, ಎಲ್ಲರೂ ಮಾತಾಡೋರೆ. ಹಾಗಿದ್ರೆ ಈಗ ನಿಮ್ಮ ಆಧಾರದ ಮೇಲೆ JDS ಅಭ್ಯರ್ಥಿಯ ಗೆಲುವು ನಿಂತಿದೆ ಅಂತೀರಿ ಸರ್? ಸರ್, ನಿಮ್ಮ ಮತದಾನದ ಆಧಾರದ ಮೇಲೆ JDS ಮೇಲೆಲ್ಲ ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಯ್ತದೆ? ಅವ್ರವ್ರ ಆತ್ಮಸಾಕ್ಷಿ ಮಾಡಿರ್ತಾರೆ, ಆಮೇಲೆ ಗೊತ್ತಾಗೋದಲ್ವಾ? ನಾವಂತೂ ಮಾಡಿದ್ವಿ ಅಷ್ಟೇ. ನೀವು ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ಮತದಾನ ಅಷ್ಟೇ. ಓಕೆ, ಇದಿಷ್ಟು ಜಿ ಟಿ ದೇವೇಗೌಡರ ಮಾತು. ತನ್ನ ಆತ್ಮಸಾಕ್ಷಿಯ ಪ್ರಕಾರ ತಾನು ಮತವನ್ನು ಚಲಾಯಿಸಿದ್ದೀನಿ, ಯಾರಿಗೆ ಮತ ಬೇಕಾದ್ರೂ ಹಾಕಬಹುದು. ಜೊತೆಗೆ ಈ ಸಂದರ್ಭದಲ್ಲಿ ಎಲ್ಲ ನಾಯಕರು ಎಲ್ಲರ ಜೊತೆಗೂ ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಈ ಆತ್ಮಸಾಕ್ಷಿ ಅನ್ನುವಂಥ ಮಾತು ಬಂತು ಅಂದರೆ ಅದನ್ನು ಅನುಮಾನದಿಂದ ನೋಡಬೇಕೇನೋ. ಯಾಕಂದರೆ ಈ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದರ ಪ್ರಕಾರ ನಾನು ಮತ ಹಾಕಿದ್ದೀನಿ ಅಂತ ಹೇಳಿ ಹೊರಟರು ಜಿ ಟಿ ದೇವೇಗೌಡರು. ಅದೇ